ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಓಕೆ, ನಮ್ಮ ಆಫೀಸಲ್ಲಿ 2 ಡೇ ಟ್ರಿಪ್ಪಿಗಂತ ಪ್ಲ್ಯಾನ್ ಮಾಡಿದರು. ಅದೆಲ್ಲಿ ಅಂತ ಹೇಳಿದರೆ ಮಧುಮಲೈ ಟೈಗರ್ ರಿಸರ್ವ್ ನಿಯರ್ ಊಟಿ ಒಂದು 45 ಕಿಲೋಮೀಟರ್ಸ್ ಇದೆ ಅಲ್ಲಿಂದ. ಸೊ ಹಾಗಾಗಿ ನಾವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಿಟ್ಟು ಮಂಡ್ಯ ನಿಯರ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಶ್ರೀವಳ್ಳಿ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಹಾಗೆ ಹೊರಟಿದ್ದು ಮೈಸೂರು ಕಡೆ. ಮೈಸೂರಿಂದ ಬಂಡೀಪುರ ಆದಮೇಲೆ ನೆಕ್ಸ್ಟ್ ಇದು. ಸೊ ಅಲ್ಲಿಗೆ ಹೋಗೋಷ್ಟರಲ್ಲಿ 2 o'clock ಆಗಿತ್ತು ಆಲ್ರೆಡಿ. ಯಾಕಂದರೆ ಬಂಡೀಪುರವರೆಗೂ ಈಸಿಯಾಗಿ ಹೋದ್ವಿ. ಅಲ್ಲಿಂದ ಸ್ವಲ್ಪ ರೋಡ್ ಭಾಳ ಇದು ಇತ್ತು. ಸೊ ಹಾಗಾಗಿ ಅಲ್ಲಿ ಟೈಮ್ ಹಿಡೀತು. ಸೊ ಇಲ್ಲೆಲ್ಲ ಹೋದ್ಮೇಲೆ ನೋಡಿ ಸ್ಟಾರ್ಟ್ ಆಯಿತು ಬಂಡೀಪುರ. ಅದೆಲ್ಲ ಆದಮೇಲೆ ನಮಗೆ ಮಧುಮಲೈ ಟೈಗರ್ ರಿಸರ್ವ್ ಸ್ಟಾರ್ಟ್ ಆಗುತ್ತೆ. ಇದು ತಮಿಳ್ನಾಡು ಕರ್ನಾಟಕ ಬಾರ್ಡ್ರ್ ಇಲ್ಲಿಂದ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದು ಮಾಸಿನಗುಡಿ ಅಂತ ಹೇಳಿಬಿಟ್ಟು ಮಿಸ್ಟಿ ಹುಡ್ ರೆಸಾರ್ಟ್. ಸೊ ಬಂದ ತಕ್ಷಣವೇ ಊಟ ರೆಡಿ ಇತ್ತು. ಊಟ ಮುಗಿಸ್ಕೊಂಡು ಹೀಗಿತ್ತು ರೆಸಾರ್ಟು. ಚೆನ್ನಾಗಿತ್ತು. ಸ್ವಲ್ಪ ಜಾಗದಲ್ಲಿ ಇತ್ತು, ಬಟ್ ಕ್ಲೀನಿನೆಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದರು. ಸೊ ಅಲ್ಲಿಂದ ಎಲ್ಲ ರೆಸ್ಟ್ ತೊಗೊಂಡು 4 o'clockಗೆ ನಾವು ಸಫಾರಿ ಅಂತ ಹೇಳ್ಬಿಟ್ಟು ಹೋಗಿದ್ದು ಬಸ್ಸಲ್ಲೇ ಹೊರಟ್ವಿ. ಆಮೇಲೆ ಅಲ್ಲಿ ನಮಗೆ ಏನು ಅಂದರೆ ಡೀರ್ಸು, ಎಲಿಫೆಂಟ್ಸು, ಮಂಕೀಸು, ಪಿಕಾಕ್ಸ್ ಬರೀ ಕಾಣಿಸಿದ್ದೇ. ಇದು ನಮಗಂತೂ ಎಲ್ಲಿ ಒಂದು ಟೈಗರ್ ಇಲ್ಲ, ಎಲ್ಲೂ ಕಾಣಿಸ್ಲಿಲ್ಲ. ಎಲ್ಲ ಕಡೆನೂ ಎಲಿಫೆಂಟ್ಸು, ಪಿಕಾಕ್ಸು, ಡೀರ್ಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಹಾಗೆ ನೋಡ್ಕೊಳ್ತಾ ಹೋಗ್ತಾ ಇದ್ವಿ. ಯಾಕಂತ ಹೇಳಿದ್ರೆ ನಾವು 2 hours ಆ ಫಾರೆಸ್ಟ್ನ ಎಲ್ಲ ಸಫಾರಿ ಮಾಡಿದರೆ ಕಾಣಿಸಿದ್ದು ಇದೇ ಕಾಣಿಸ್ತಾ ಇತ್ತು. ಪದೇ ಡೀರ್ಸು, ಎಲಿಫೆಂಟ್ಸು, ಮಂಕೀಸ್ ಇದೇ ಕಾಣಿಸ್ತಾ ಇತ್ತು. ಬಟ್ ನೋಡೋಕ್ಕೆ ಚೆನ್ನಾಗಿತ್ತು ನೋಡೋಕ್ಕೆ. ಎಲ್ಲ ಕಡೆ ಅದೇ ಇನ್ಸ್ಟ್ರಕ್ಷನ್ಸ್ ಇತ್ತು, ಎಲ್ಲೂ ಇಳಿಬಾರ್ದು, ಯಾವುದು ಏನೇ ಕಾಣಿಸಿದ್ರು ಏನೂ ಫೀಡ್ ಮಾಡಬಾರ್ದು, ಅದಕ್ಕೆ ತಿನ್ನಿಸ್ಬಾರ್ದು, ಏನೂ ಹಾಕಬಾರ್ದು ಅಂತ. ಸೊ ಅದು ಮುಗಿಸ್ಕೊಂಡು ನೋಡ್ತಾ ಡೀರ್ಸು ಅದೇ ಕಾಣಿಸ್ತು ಭಾಳ. ಇದು ಎಲಿಫೆಂಟ್, ಬೇಬಿ ಎಲಿಫೆಂಟ್ ಓಕೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಇದರಲ್ಲಿ ನಾವು ಹೋಗಿರೋ ವ್ಯಾನಲ್ಲಿ ಒಂದು ಕ್ವಾಟ್ ಬರೆದಿದ್ರು. ಏನಂತ ಹೇಳಿದರೆ ಆ್ಯನಿಮಲ್ ಸೈಟಿಂಗ್ ಈಸ್ ಎ ಮ್ಯಾಟರ್ ಆಫ್ ಲಕ್ ಅಂತ. ಅದೇ ಏನಂತ ಹೇಳಿದರೆ ಆ್ಯನಿಮಲ್ಸ್ ಕಾಣಿಸೋದು ಲಕ್ ಬೇಸ್ ಮೇಲೆ ಅಂತ ಹೇಳಿಬಿಟ್ಟು ಚೆನ್ನಾಗಿತ್ತು. ಬಟ್ ಅದೇ ಹೇಳಿದ್ರೆ ನಮಗೆಲ್ಲ ಕಾಣಿಸಿದ್ದು. ಆಮೇಲೆ ನೆಕ್ಸ್ಟು ಅಲ್ಲಿಂದ ಒಂದು 2 hours ಮಾಡ್ಕೊಂಬಿಟ್ಟು ಬಂದು ಇಲ್ಲೇನಂತ ಹೇಳಿದರೆ ಇದು ಎಲಿಫೆಂಟ್ಸ್ಗೆ ಎಲ್ಲ ಫೀಡ್ ಮಾಡ್ತಾರೆ, ಹೇಗೆ ಫೀಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇತ್ತು. ಸೊ ಅದನ್ನು ನೋಡ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಟ್ವಿ. ಅಲ್ಲಿಗೆ ಹೋದರೆ ಅದೇ ಎಲಿಫೆಂಟ್ಸ್ ಇತ್ತು. ಅದಕ್ಕೆಲ್ಲ ನೇಮ್ಸ್ ಕೊಟ್ಟಿದ್ರು, ಚೆನ್ನಾಗಿತ್ತು. ಅಣ್ಣ ಎಲಿಫೆಂಟ್ ಅಂತ ಇತ್ತು, ಏನೇನೋ ಇತ್ತು, ಚೆನ್ನಾಗಿ ಕೊಟ್ಟಿದ್ರು. ಇಲ್ಲಿ ಫುಲ್ ಪಿಕಾಕ್ಸು, ಪಿಗ್ಸು, ಎಲಿಫೆಂಟ್ಸು. ಇಲ್ಲೇನು ಮೇನ್ ಅಂತ ಹೇಳಿದರೆ ಎಲಿಫೆಂಟ್ಸೇ ಮೇನ್. ಅದಕ್ಕೆ ಫೀಡ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು, ಚೆನ್ನಾಗಿತ್ತು. ಅದನ್ನೇ ನೋಡಿಕೊಂಡು ನೆಕ್ಸ್ಟ್ ನಾವು ಮತ್ತೆ ಏನು ಮಾಡಿದ್ವಿ, ಈವ್ನಿಂಗ್ ಆಗೋಷ್ಟೊತ್ತಿಗೆ ಮತ್ತೆ ರೆಸಾರ್ಟ್ಗೆ ಹೋಗೋದು ಅಂತ ಹೇಳ್ಬಿಟ್ಟು ಇದನ್ನು ನೋಡ್ತಾ ನಿಂತಿದ್ರಿ. ಅಲ್ಲಿಂದ ಒಂದು 2 hours ಆಗಿತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿತ್ತು. ಇದು ಅಣ್ಣ ಅನ್ಕೊತೀನಿ, ಇದು ಅಣ್ಣ ಎಲಿಫೆಂಟ್. ಎಲ್ಲದಕ್ಕೂ ಒಂದೊಂದು ನೇಮ್ ಬರೆದ್ಬಿಟ್ಟು ಹಾಕಿದ್ರು. ಅದಕ್ಕೇನೋ ಪಾಪ ನಿಂತಲ್ಲೇ ನಿಂದ್ರಿಸ್ತಾ ಇದ್ರಲ್ವ, ಹಾಗಾಗಿ ಏನೋ ಮೆಡಿಸಿನ್ ಅದೆಲ್ಲ ಹಾಕಿ ಒಳ್ಳೆಯದೇನೋ ಕೂಡಬಾರ್ದು ಅಂತ. ನೆಕ್ಸ್ಟ್ ನಾವು ಇದಕ್ಕೆ ರೆಸಾರ್ಟ್ಗೆ ಹೋದಾಗ ಸನ್ಸೆಟ್ ಆಗ್ತಾ ಇತ್ತು. ಸೊ ಚೆನ್ನಾಗಿತ್ತು ಫಾರೆಸ್ಟಲ್ಲಿ ಸನ್ಸೆಟ್ ನೋಡೋದು. ಸೊ ಅಲ್ಲೇ ಮುಗಿಸ್ಕೊಂಡು ನಾವು ಇದಕ್ಕೆ ರೆಸಾರ್ಟ್ ಬಂದ್ವಿ. ಇದು ಬಂದು ಮಾಸಿನಗುಡಿ ಮಿಸ್ಟಿ ಹುಡ್ ರೆಸಾರ್ಟ್. ಬಂದು ಟೀ ಕುಡಿದು ಸ್ನ್ಯಾಕ್ಸ್ ಇತ್ತು ಈವ್ನಿಂಗು. ಸೊ ಇದು ನಮ್ಮ ರೂಮ್ ಮುಂದ್ಗಡೆ. ಸೊ ನಮಗೆ 3 ಮೆಂಬರ್ಸಿಗೆ ಈ ಥರ ಇತ್ತು. ಒಂದೊಂದು ಕಡೆ 5 ಮೆಂಬರ್ಸ್ ಇತ್ತು, 3 ಮೆಂಬರ್ಸ್ ಇತ್ತು. ರೂಮ್ ಈ ಥರ ಇತ್ತು, ಚೆನ್ನಾಗಿತ್ತು.
ಒಂಥರ. ಸೊ ಇದು ಬಂದು ರೂಮು. ಸೊ ಬಾತ್ರೂಮು ದೊಡ್ಡದಾಗಿತ್ತು, ಚೆನ್ನಾಗಿತ್ತು. ಹಾಟ್ ವಾಟರ್ ಎಲ್ಲನೂ ಚೆನ್ನಾಗಿತ್ತು. ಬಟ್ ನನಗೆ ಅನ್ಸಿದ ಮಟ್ಟಿಗೆ ನಾನು ಎಷ್ಟು ಒಬ್ಬರಿಗೆ ಪರ್ ಪರ್ಸನ್ಗೆ ಎಷ್ಟಾಗ್ಬೋದು ಅಂತ ನಾನು ಸ್ವಲ್ಪ ಇದು ಆರ್ಗನೈಸ್ ಮಾಡಿದವ್ರಿಗೆ ಹೇಳಿದರು. ಬಟ್ ಭಾಳ ಕಾಸ್ಟ್ ಆಯಿತು ಅನಿಸ್ತು. ಬಟ್ ಓಕೆ, ಒಬ್ಬರಿಗೆ 4000 ಮತ್ತು ಇನ್ನು ಎಲ್ಲ ಉಳ್ಕಿದ್ದು ಮತ್ತು ಸಫಾರಿ ಅದೆಲ್ಲ ಹಿಡಿದು ಬೆಳಗ್ಗೆ ಜೀಪ್ ಸಫಾರಿ ಇದೆ, ಅದಕ್ಕೆ ಪರ್ ಪರ್ಸನ್ 700 ಅಂತೆ. 4000 + 700 4700 ಪರ್ ಪರ್ಸನ್ 4700 ಆಯ್ತಂತೆ, ಲೈಕ್ ವಿತೌಟ್ ವೆಹಿಕಲ್ ಚಾರ್ಜ್. ಸೊ ಅದು ಮುಗಿಸ್ಕೊಂಡು ನಾವು ಲೈಕ್ 10 o'clock ಫಾರೆಸ್ಟ್ ಅಲ್ವಾ, ಅಷ್ಟು ಇದು ಮಾಡಬಾರ್ದು, 10 o'clock ಒಳಗೆ ಫೈರ್ ಕ್ಯಾಂಪ್ ಮುಗಿಸ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ಫೈರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿ ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಡೈರೆಕ್ಟು ಬಂದಿದ್ದು ಊಟಕ್ಕೆ. ಊಟ ಮುಗಿಸ್ಕೊಂಡು ಬೆಳಗ್ಗೆ ಬೇಗನೆ ಎದ್ದೇಳಿ ಅಂತ ಹೇಳಿದರು. ಸೊ 6 o'clock ಎದ್ಬಿಟ್ಟು ನೋಡಿ ಇವೆಲ್ಲ ಜೀಪ್ಸ್ ಬಂದಿತ್ತು. ಸೊ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಸಫಾರಿನ. ಇಲ್ಲಿ ಇನ್ನೊಂದೇನು ಆಯಿತು ಅಂತ ಹೇಳಿದ್ರೆ, ಒಂದು ದೊಡ್ಡ ಆನೆ ಬಂದು ನಮ್ಮ ಜೀಪಿಗೆ ಅದನ್ನು ಇಟ್ಕೊಂಡ್ಬಿಟ್ಟಿತ್ತು ಬೆಳಗ್ಗೆ. ಅಂದರೆ ಅದಕ್ಕೇನಂದರೆ ಅದು ರೋಡ್ ಪಾಸ್ ಮಾಡ್ತಾಯಿತ್ತು. ಹಾಗಾಗಿ ಇವರೇನು ಅಂದ್ಕೊಂಡ್ರು ಇದು ಮೇಲೆ ಬರ್ತಾಯಿದೆ ಅಂದ್ಕೊಂಡು ಯಾಕೆ ಹೋಗ್ಬಾರ್ದು ಹೆಸರು ಆ ಕಡೆ ಹೋಯಿತು. ಸೊ ಹಂಗೆ ನೋಡ್ತಾ ಬೆಳಗ್ಗೆ ಆಗ್ತಿತ್ತು. ನೆಕ್ಸ್ಟು ಹಂಗೆ ನೋಡ್ತಾ ಹೋದರೆ ನಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲೂ ಹಾಗೆ ಬೀಡ್ಸು ಪಿಕಾಕ್ಸು ಅದೇ ಕಾಣಿಸ್ತು. ನಾವು ನೋಡಿದ್ದು ಮತ್ತೆ ಏನು ಬೇರೆ ಡಿಫ್ರೆಂಟ್ ಎನಿಮಲ್ಸ್ ಕಾಣಿಸ್ಲಿಲ್ಲ. ಸೊ ನೋಡೋಕ್ಕೆ ಬೆಳಗ್ಗೆ ಮಾತ್ರ ಸಖತ್ತಾಗಿತ್ತು ಎಲ್ಲ ನೋಡೋಕ್ಕೆ, ನನಗಂತೂ ಇಷ್ಟ ಆಯಿತು. ಡೇರ್ಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಯಾಕಂತ ಹೇಳಿದ್ರೆ ನಂಗೆ ಅನಿಸ್ತು, ಯಾಕಂತ ಹೇಳಿದ್ರೆ ಇದು ಎಲ್ಲ ಇರಲಿಲ್ಲ ಅಲ್ವಾ ಅಲ್ಲಿ, ಅಷ್ಟೊಂದು ಟೈಗರ್ ಅವು ಲಯನ್ ದೊಡ್ಡ ಆ ಥರ ಇರಲಿಲ್ಲ. ಮೇ ಬಿ ಅವೇ ಅಲ್ವಾ ಇವು ಡೀರ್ಸ್ ಅವನ್ನೆಲ್ಲ ತಿನ್ನೋದು, ಜಿಂಕೆ ಆ ಥರದ್ದು. ಹಾಗಾಗಿ ಮೇ ಬಿ ಅಷ್ಟಿಲ್ಲ ಅನ್ಕೊತೀನಿ. ಇದ್ದಾವೆ ಬಟ್ ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಎಲ್ಲೂ. ಸೊ ಆನೆಗಳು ಅದು ಕಾಣಿಸ್ತು. ಸೊ ಅಲ್ಲೊಂದು ಲಾಸ್ಟ್ ಪಾಯಿಂಟ್ ಇಳಿದು ಆಮೇಲೆ ಮತ್ತೆ ನೆಕ್ಸ್ಟ್ ವಾಪಸ್ ಹೊರಟ್ವಿ. ಇಲ್ಲಿ ಬಂದು ಎಲ್ಲರೂ ಟೀ ಕುಡ್ಕೊಂಡು ನೆಕ್ಸ್ಟ್ ಮತ್ತೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗಬೇಕು ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಮಾರ್ನಿಂಗ್ ಟೀ ಕುಡಿದು ಎಲ್ಲರೂ ಫೋಟೋ ತಕ್ಕೊಂಡು ಸೊ ನಾವು ಆ ವ್ಯೂ ಪಾಯಿಂಟ್ ಹೋಗಬೇಕು ಅಂತ ಹೋಗ್ತಾಯಿದ್ವಿ. ಅಲ್ಲೊಂದು ಟೆಂಪಲ್ ಇದೆ ವ್ಯೂ ಪಾಯಿಂಟಲ್ಲಿ. ಅಂದರೆ ಮೇಲ್ಗಡೆ ದಾರಿ ಚೆನ್ನಾಗಿಲ್ಲ, ಇಲ್ಲೊಂದ್ರೆ ಎಲ್ಲರೂ ಬಿಡಬೇಕು ಹಾಗಿತ್ತು. ಪಾಪ ಡ್ರೈವರ್ಸ್ ಎಕ್ಸ್ಪರ್ಟ್ ಇದ್ದರೆ ಚೆನ್ನಾಗಿ ಓಡಿಸ್ತಾಯಿದ್ರು. ಸೊ ವ್ಯೂ ಪಾಯಿಂಟಿನಲ್ಲಿ ಸುಬ್ರಹ್ಮಣ್ಯ ದೇವರಿತ್ತು, ಚೆನ್ನಾಗಿತ್ತು. ಮೇಲ್ಗಡೆ ಮೌಂಟೇನ್ಸ್, ಅದು ಇನ್ನೂ ಫಾಗ್ ಬೆಳಗ್ಗೆ ಅಷ್ಟು ಏನು ಕಾಣಿಸ್ತಾನೇ ಇರಲಿಲ್ಲ. ಸೊ ಚೆನ್ನಾಗಿತ್ತು ನೋಡಿ ವ್ಯೂ ಪಾಯಿಂಟ್. ಬಟ್ ನನಗೆ ಫಾರೆಸ್ಟ್ ಅಷ್ಟು ಡೆನ್ಸ್ ಅಂತ ಅನ್ನಿಸ್ಲಿಲ್ಲ, ಅಷ್ಟು ದಟ್ಟ ಕಾಡು ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ದೊಡ್ಡದು ಅಷ್ಟೇನು ಪ್ರಾಣಿಗಳು ಕಾಣಿಸ್ಲಿಲ್ಲ ಅನಿಸ್ತು. ಎಲ್ಲೋದ್ರೂ ಭಾಳ ಸ್ಪೇಸ್ ನೋಡಿ, ಅಷ್ಟೆಲ್ಲ ಮನೆಗಳಿತ್ತು, ಎಲ್ಲನೂ ಇತ್ತು. ಅಂದರೆ ಆಲ್ಮೋಸ್ಟ್ ಊಟಿತ್ತು ಒಂದು 30 kilometers ಇತ್ತು ಅನಿಸುತ್ತೆ. ಓಕೆ, ಮತ್ತು ಎಲ್ಲ ನೋಡಿಕೊಂಡು ಮತ್ತು ನಾವು ರೆಸಾರ್ಟ್ಗೆ ವಾಪಸ್ಸಿಗೆ. ಸೊ ಅಲ್ಲಿಂದ ಬೇಗ ಬಿಟ್ಟರೆ ನಾವು ಬೇಗ ರೀಚ್ ಆಗ್ಬೋದು ಅಂತ. ಸೊ ಇದು ನಮ್ಮ ರೂಮ್ದ ಬಾಲ್ಕನಿ. ಸೊ ಪೀಸಾಗಿ ಚೆನ್ನಾಗಿತ್ತು. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಅಲ್ಲಿಂದ ಮೈಸೂರು ಬಂದು ಮಧ್ಯಾಹ್ನ ಇಲ್ಲಿ ಊಟ ಮುಗಿಸಿ ಎಲ್ಲ ವೆಜ್ ಹರಿಗೋವಿಂದಾಸ್ ಇಲ್ಲಿ ಹೋಟೆಲಿಗೆ ಬ್ಯಾಂಗ್ಳೂರು ಬಂದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.